ಮಹಿಳಾ ದಿನಾಚರಣೆ ಮಹಿಳಾ ದಿನಾಚರಣೆ ಒಂದು ಪ್ರತಿ ವರ್ಷವೂ ನಾನು ಮಹಿಳಾ ದಿನಾಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಮಗಳಿತ್ತು, ಅವ್ರು ತೀರ್ಕೊಂಡ್ರು, ಅವರಿದ್ದಾಗ ಗಿಲ್ಲುಗ್ರಾಂಡ ಮಾಡ್ತಾ ಇದ್ದೆ. ಈಗ ಸ್ವಲ್ಪ ಇದು ಮಾಡ್ತಾ ಈ ಸಲ ಏನೆಲ್ಲ ಕಾರ್ಯಕ್ರಮ ಮಾಡಿದ್ರಿ? ಈ ಸಲ ರಂಗೋಲೆ ಕಾರ್ಯಕ್ರಮ, ಇನ್ನೊಂದು ABCD ಆಟ ಆಡಿಸ್ತೀವಿ. ಟಿಫನ್ ಅವ್ರಿಗೆಲ್ಲ ಒಂದು ಪ್ರೈಸ್ ಕೊಡ್ತೀರಿ? ಪ್ರೈಸ್ ರಂಗೋಲಿಗೆ ಎಲ್ಲ. ಓಕೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ, ನಮ್ಮ ಸಂಜಯನಗರ ಭಾಗದಲ್ಲಿ ನಿರಂತರವಾಗಿ ಪ್ರತಿ ವರ್ಷವೂ ಮಹಿಳಾ ದಿನಾಚರಣೆಯ ಪ್ರೇರಿತವಾಗಿ ರಂಗೋಲಿ ಕಾರ್ಯಕ್ರಮವನ್ನು ನಿರಂತರವಾಗಿ ನಮ್ಮ ಈ ಭಾಗದಲ್ಲಿ ಮಂಜುಳಾ ಅಂತ ಒಬ್ಬರಿದ್ದರು, ಅವ್ರಿವಾಗಿಲ್ಲ. ಆದರೂ ಅವ್ರ ತಾಯಿ ನಿರಂತರವಾಗಿ ಅವ್ರು ಇದ್ದಿಲ್ಲಾದರೂ ಸಹ ನಾವು ಏನು ಅವ್ರು ಮುಂಚೆ ಮಾಡ್ಕೊಂಡು ಹೋಗ್ತಾಯಿದ್ರು ಅದನ್ನು ನಾವು ನಿರಂತರವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಮತ್ತು ಮಹಿಳಾ ದಿನಾಚರಣೆಯ ಪ್ರೇರಿತವಾಗಿ ಏನು ರಂಗೋಲಿ ಸ್ಪರ್ಧೆ ನಡೀತಾ ಇದೆ ನಮ್ಮ ಸಂಜಯನಗರ ಭಾಗದಲ್ಲಿ, ಅದರಲ್ಲಿ ಪ್ರತಿಭಾವಂತ ಯಾರು ಒಳ್ಳೆ ರಂಗೋಲಿಯನ್ನು ಹಾಕಿದ್ದಾರೆ ಅವರಿಗೆ ಪ್ರಶಸ್ತಿಯನ್ನು ಕೊಡುವಂಥ ಏನು ಕೆಲಸ ಇದೆ ಅದನ್ನು ಮಹಿಳಾ ಸಂಘದ ಕಡೆಯಿಂದ ಮಾಡ್ತಾ ಇದ್ದಾರೆ. ಅದರಿಂದ ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ಬಿಟ್ಟು ನಾವು ಶುಭವನ್ನು ಹಾರೈಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಹೆಸರು ಸರ್? ವಿವೇಕ್ ಶೆಟ್ಟಿ, ಸಂಜಯನಗರ. ಓಕೆ, ಹೇಳಿ ಸಂಜಯನಗರ ಅವರು. ನಾವು ಪ್ರತಿ ವರ್ಷ ಮಹಿಳೆಯರಿಗೋಸ್ಕರ ಈ ಕಾರ್ಯಕ್ರಮವನ್ನು ಇಟ್ಕೊಂಡ್ಬರ್ತಾ ಇದ್ದೀವಿ. ಮಹಿಳಾ ದಿನಾಚರಣೆ ದಿವಸ ಎಲ್ಲ ಮಹಿಳೆಯರು ಹೆಚ್ಚಾಗಿ ಬಂದು ಭಾಗವಹಿಸಿ ಪ್ರೋತ್ಸಾಹಿಸ್ತಾ ಇದ್ದಾರೆ. ನಮಗೆ ಅದಕ್ಕಿಂತ ಸಂತೋಷ ಬೇರೆ ಇಲ್ಲ. ಎಲ್ಲ ಮನೆಗಳಲ್ಲಿ ಇದ್ದೇ ಇರುತ್ತೆ ಕೆಲಸ, ಆ ಕೆಲಸ ಎಲ್ಲ ಬಿಟ್ಟು ಬಂದು ನಮ್ಮ ಜೊತೆ ಎಲ್ಲ ಒಗ್ಗಟ್ಟಾಗಿ ಸೇರಿ ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ಅದೇ ನಮಗೆ ತುಂಬ ಸಂತೋಷ. ವಿಜಯ ಅಂತ, ಸಂಜಯನಗರ ವಾರ್ಡು. ಪ್ರತಿ ವರ್ಷ ಮಂಜುಳಾ ಅಂತ ಹೋಗ್ತಿದ್ರು. ಅವರು ಯಾವಾಗಲೂ ಪ್ರತಿ ವರ್ಷವೂ ಸೆಲೆಬ್ರೇಟ್ ಮಾಡ್ತಾನೆ ಇದ್ರು ವುಮೆನ್ಸ್ ಡೇನ ಎಲ್ಲರನ್ನೂ ಕರೆದ್ಬಿಟ್ಟು. ಇವಾಗ ಅವ್ರ ಅಮ್ಮ ಇದ್ದಾರೆ, ಅವ್ರ ಅಮ್ಮನೂ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪ್ರತಿ ವರ್ಷ ರಂಗೋಲಿ ಕಾಂಪಿಟೇಷನ್ ಮಾಡಿ ಎಲ್ಲರಿಗೂ ಪ್ರೈಸ್ ಎಲ್ಲ ಕೊಟ್ಟು ಎಲ್ಲ ಏನೇನು ಬಹುಮಾನಗಳೆಲ್ಲ ಲೇಡೀಸ್ಗೆಲ್ಲ ಮಾಡಿ ಅವ್ರ ಜ್ಞಾಪಕವಾಗಿ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿರೋ ತಗೊಳ್ಳಿ ನಾಗರತ್ನ ಅಂತ. ನಾವು ಮಹಿಳಾ ದಿನಾಚರಣೆ ವರ್ಷ ಮಾಡ್ದಂಗೆ ಈ ಸರಿನೂ ಜಯಮ್ಮ ಮತ್ತು ಅವ್ರ ಮಕ್ಕಳು ಮಾಡ್ತಿದ್ರು ಮೊದಲು. ಈಗ ಮಗಳಿಲ್ಲ ಅಂದ್ಬಿಟ್ಟು ತಾಯಿನ ಇದನ್ನ ಫುಲ್ಲು ತುಂಬ ವಿಜೃಂಭಣೆಯಿಂದ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಇಲ್ಲಿ ಬಾಬಾ ನಮ್ಮ ಇವ್ರು ಜಯಮ್ಮ ಅಂತ. ತುಂಬ ಚೆನ್ನಾಗಿ ನೋಡಿ, ಎಲ್ಲರಿಗೂ ಉಪಹಾರದಿಂದ ಹಿಡಿದು ಪ್ರೈಸಿಂದ ಹಿಡಿದು ಪ್ರತಿಯೊಂದೂ ಮಹಿಳಾ ದಿನಾಚರಣೆ ಏನು ಅಂದರೆ ಪಾಪ ನೋಡ್ರಿ ಇವರೆಲ್ಲ ರಂಗೋಲಿ ಸ್ಪರ್ಧೆ ಬೇರೆ ಬೇರೆ ಪಾರ್ಟಿಸಿಪೇಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ಎಲ್ಲ ರೀತಿಲೂ ಮಹಿಳೆಯರಿಗೆ ತುಂಬ ಬೆಂಬಲ ಕೊಡ್ತಾರೆ. ಇವ್ರು ಇರೋದ್ರಿಂದನೇ ಸ್ವಲ್ಪ ತುಂಬ ಖುಷಿಯಾಗಿದ್ದೀವಿ ನಾವೆಲ್ಲ. ನನ್ನ ಹೆಸರು ನಾಗರಾಜ್ ಅಂತ. ನಾನು ಈ ವಾರ್ಡಿನ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀನಿ ಭಾರತೀಯ ಜನತಾ ಪಾರ್ಟಿಯಲ್ಲಿ, BJPಯಲ್ಲಿ. ಸೊ ಇವತ್ತು ಮಹಿಳಾ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು ನಮ್ಮ ಮಾಜಿ ಅಧ್ಯಕ್ಷರಾದಂಥ ಜಯಮ್ಮರು ಅವ್ರ ಮನೆ ಹತ್ರ ಆಚರಣೆ ಮಾಡಿದ್ದಾರೆ. ಭಾಳ ಅದ್ಭುತವಾಗಿ ಆಚರಣೆ ಮಾಡ್ತಾರೆ. ಇದು ಪ್ರತಿ ವರ್ಷ ಅವರು ನಿರಂತರವಾಗಿ ಅವ್ರ ಮಗಳಿದ್ರು, ದಿವಂಗತ ಮಂಜುಳಾ ಅಂತ. ಅವರು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊತಾ ಇದ್ದರು. ಸೊ ಅವರು ಅನುಪಸ್ಥಿತಿಯಲ್ಲಿ, ಅಂದರೆ ಅವರು ಇವಾಗ ದಿವಂಗತ ಆಗಿದ್ದಾರೆ, ಅವರಿಲ್ಲದ ಕಾರಣ ಅವ್ರ ತಾಯಿ ಎಲ್ಲ ರೀತಿ ಸಹಕಾರ ಕೊಟ್ಟು ಅವ್ರನ್ನೆಲ್ಲ ಈ ಮಂಡಲ ಮತ್ತು ಸಂಜಯನಗರ ವಾರ್ಡ್ನ ಎಲ್ಲರನ್ನೂ ಕರೆದುಬಿಟ್ಟು ಮಹಿಳೆಯರನ್ನ ಒಂದು ಈ ಹಬ್ಬದ ಥರ ಆಚರಣೆ ಮಾಡ್ತಾರೆ ಪ್ರತಿ ವರ್ಷವೂ. ಸೊ ಈ ಮಹಿಳಾ ದಿನಾಚರಣೆ ಆಚರಣೆ ಮಾಡೋದ್ರಿಂದ ಮಹಿಳೆಯರಿಗೆ ಒಂದು ಶಕ್ತಿ ಬರುತ್ತೆ. ಒಂದು ಶಕ್ತಿ ಅಂದರೆ ಇವತ್ತಿನ ಇದರಲ್ಲಿ ಪುರುಷ ಪ್ರಧಾನ ಸಮಾಜದಲ್ಲಿ ಇವತ್ತು ಮಹಿಳೆಯರೇ ಮೇಲುಗೈ ಸಾಧಿಸಿದ್ದಾರೆ. ಸೊ ಹಾಗಾಗಿ ಮಹಿಳಾ ದಿನಾಚರಣೆ ಮಾಡೋದ್ರಿಂದ ಮಹಿಳೆಯರಿಗೆ ಒಂದು ಸ್ಫೂರ್ತಿ ಮತ್ತು ಶಕ್ತಿ ತುಂಬಲಿ ಅಂತ ಹೇಳ್ಬಿಟ್ಟು ಆಚರಣೆ ಮಾಡೋದ್ರಿಂದ ಅವ್ರಿಗೆ ಅದ್ಭುತವಾದ ಶಕ್ತಿ ಬರಲಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಕೇಳ್ಕೊತೀನಿ. ನನ್ನ ಹೆಸರು ಭವಾನಿ. ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇಂದು ನಾವು ಇಲ್ಲಿ BJPಯ ವತಿಯಿಂದ ವಾರ್ಡ್ ನಂಬರ್ 18ರ ವತಿಯಿಂದ ಇಂದು ಮಹಿಳಾ ದಿನಾಚರಣೆಯ ಪ್ರಯುಕ್ತ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆಯನ್ನು ಅಳವಡಿಸಿಕೊಂಡಿದ್ದೇವೆ. ಹೀಗಾಗಿ ಎಲ್ಲರೂ ತಮ್ಮದೇ ಆದ ರೀತಿಯಲ್ಲಿ ರಂಗೋಲಿಯನ್ನು ಬಿಡಿಸಿಕೊಂಡು ತಮ್ಮದೇ ಆದ ಕೌಶಲ್ಯವನ್ನು ಹೊರಹಾಕಿದ್ದಾರೆ. ಹೀಗಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ. BJP ವತಿಯಿಂದ ಧನ್ಯವಾದಗಳನ್ನು ಹೇಳುತ್ತೇನೆ.